ಬ್ರೇಕ್ ನಂತರ ಮತ್ತೆ ಸ್ವಾಗತ. ಚಿತ್ರದುರ್ಗದಲ್ಲಿ ರೋಡ್ ರೋಮಿಯೋಗಳ ಹಾವಳಿ ಹೆಚ್ಚಾಗಿದೆ. ಮೊಳಕಾಲ್ಮೂರಿನಲ್ಲಿ ಕಾಲೇಜು ಬಾಲಕಿಯರಿಗೆ ಪುಂಡರು ಕಾಟವನ್ನ ಕೊಡ್ತಾ ಇದ್ದಾರೆ. ಕಾಲೇಜು ಬಿಟ್ಟ ಸಂದರ್ಭದಲ್ಲಿ ಬೈಕ್ನಲ್ಲಿ ಪುಡಾರಿಗಳು ಹಿಂಬಾಲಿಸಿ ಚುಡಾಯಿಸ್ತಾ ಇದ್ದಾರೆ. ವಿದ್ಯಾರ್ಥಿನಿಯರಿಗೆ ಚುಡಾಯಿಸಿ ಕಾಟ ಕೊಡ್ತಾ ಇದ್ದಾರೆ ಹುಡುಗರು. ಈ ಬಗ್ಗೆ ಆಡಳಿತ ಮಂಡಳಿ, ಶಾಲಾ ಆಡಳಿತ ಮಂಡಳಿ, ಪೊಲೀಸ್ ಇಲಾಖೆ ಯಾವುದೂ ಕೂಡ ಗಮನ ಹರಿಸ್ತಾ ಇಲ್ಲ ಅನ್ನುವಂಥದ್ದು ಆರೋಪ. ಪುಂಡರ ಕಾಟಕ್ಕೆ ಕಾಲೇಜಿಗೆ ಹೋಗೋದಿಕ್ಕೆ ಬಾಲಕಿಯರು ಹಿಂದೇಟು ಹಾಕ್ತಾ ಇದ್ದಾರಂತೆ. ನಿರಂತರವಾಗಿ ಕಿರುಕುಳವನ್ನ ನೀಡ್ತಾ ಇರೋದು, ಅಂದ್ರೆ ಹಿಂಬಾಲಿಸೋದು, ಈ ರೀತಿಯಾಗಿ ಕಾಟವನ್ನ ಕೊಡ್ತಾ ಇದ್ದಾರೆ. ಪುಂಡರು ಮೊಳಕಾಲ್ಮೂರಿನ ಕಾಲೇಜು ವಿದ್ಯಾರ್ಥಿನಿಯರಿಗೆ ಕಾಟವನ್ನ ಕೊಡ್ತಾ ಇರುವಂಥದ್ದು ನಿರಂತರವಾಗಿ ಈ ರೀತಿಯಾಗಿ ಆಗ್ತಾ ಇದೆ. ಹಾಗಿದ್ರೂ ಕೂಡ ಯಾವುದೇ ರೀತಿಯಾಗಿರುವಂತಹ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ ಅನ್ನುವಂಥದ್ದು ದೃಶ್ಯಗಳು ಕೂಡ ಲಭ್ಯ ಆಗ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಅಲ್ಲೊಬ್ಬ ಪುಡಾರಿಯೊಬ್ಬ ಬೈಕನ್ನು ಹಿಡ್ಕೊಂಡು ವಿದ್ಯಾರ್ಥಿನಿಯರ ಹಿಂಭಾಗದಲ್ಲೇ ಹೋಗ್ತಾ ಇದ್ದಾನೆ ಅನ್ನುವಂಥದ್ದು. ಸೊ ಇಷ್ಟೊಂದು ಹಾಡು ಹಗಲೇ ನಡೀತಾ ಇರುವಂತಹ ಘಟನೆಗಳು ನಾವು ಇತ್ತೀಚೆಗಷ್ಟೇ ಗಮನಿಸಿದ್ವಿ. ಹಾಡು ಹಗಲೇ ಈ ರೀತಿಯಾಗಿ ರಾಜ್ಯದಲ್ಲಿ ಯಾವೆಲ್ಲ ದುರಂತಗಳು ನಡೀತು ಅನ್ನುವಂಥದ್ದು. ಹಾಗಿದ್ರೂ ಕೂಡ ಎಚ್ಚರಿಕೆಯನ್ನು ವಹಿಸದೇ ಇರೋದು ನಿಜಕ್ಕೂ ದುರಂತ ಅಂತ ಹೇಳಬಹುದು. ಹೊರವಲಯದಲ್ಲಿ ಇರ್ತಕ್ಕಂಥ ಹಾಸ್ಟೆಲ್ಗಳ ಮುಖಾಂತರ ಹಾಸ್ಟೆಲ್ಗಳು ಶಾಲೆಗಳಿಗೆ ಮಕ್ಕಳು ಬರಬೇಕಾದ್ರೆ ಹೋಗ್ಬೇಕಾದ್ರೆ ಸಾಕಷ್ಟು ಕೆಲವು ಪುಂಡು ಪೋಖ್ರಿಗಳ ಕಾಟ ಜಾಸ್ತಿಯಾಗಿ ಮಕ್ಕಳನ್ನು ಚುಡಾಯಿಸುವಂಥದ್ದಾಗಿರ್ಬೋದು, ರೇಗಿಸುವಂಥದ್ದಾಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಆಕರ್ಷಣೆ ಮಾಡುವಂಥದ್ದಾಗಿರ್ಬೋದು, ಈ ಥರದ ಚಟುವಟಿಕೆಗಳು ನಡೀತಾ ಇದ್ದಾವೆ. ಜನ್ಮ ಕೊಟ್ಟ ತಂದೆ ತಾಯಿಗಳು ನಮ್ಮ ಮಕ್ಕಳು ಸುರಕ್ಷಿತವಾಗಿದ್ದಾವೆ, ನಮ್ಮ ಮಕ್ಕಳು ಓದ್ತಿದ್ದಾರೆ ಅಂತ ಅವರು ಎಲ್ಲೋ ಕನಸು ಕಟ್ಕೊಂಡಿದ್ದಾರೆ. ಇಲ್ಲಿ ಆದರೆ ಪರಿಸ್ಥಿತಿಗಳು ಕೈ ಮೀರಿದಾಗ ತುಂಬ ಕಷ್ಟಕರವಾದಂಥ ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟಾಚಲಪತಿ. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೆಂಕಟಾಚಲಪತಿ, ರಾಜ್ಯದಲ್ಲಿ ಇತ್ತೀಚೆಗಷ್ಟೇ ನಾವು ಗಮನಿಸಿದ್ವಿ ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಘಟನೆ, ಇದೆಲ್ಲವೂ ಕೂಡ ನೆನಪೇ ಇದೆ ಯಾವ ರೀತಿಯಾಗಿ ಹಾಡು ಹಗಲೇ ದುರ್ಘಟನೆಗಳು ನಡೆದಿತ್ತು ಅಂತ. ಇದೀಗ ಮೊಳಕಾಲ್ಮೂರಿನಲ್ಲೂ ಕೂಡ ಹಾಡು ಹಗಲೇ ಈ ರೀತಿಯಾಗಿ ಪುಂಡರು ವಿದ್ಯಾರ್ಥಿನಿಯರಿಗೆ ಕಾಟವನ್ನು ಕೊಡ್ತಾ ಇದ್ದಾರೆ ಅಂತಂದ್ರೆ ಯಾವುದೇ ಎಚ್ಚರಿಕೆ ಗಮನ ಹರಿಸ್ತಾ ಇರೋದು, ಎಚ್ಚರಿಕೆಯನ್ನು ವಹಿಸದೇ ಇರೋದು ನಿಜಕ್ಕೂ ದುರಂತ ಅಲ್ವಾ? ಖಂಡಿತವಾಗ್ಲೂ ಮಧುಕರ್, ಏನೋ ರಾಜ್ಯದಲ್ಲಿ ಕೆಲವೊಂದು ನೇಹ ಹತ್ಯೆ ಪ್ರಕರಣ ಆದ ಬಳಿಕ ಕೆಲವೊಂದು ಕಾಲೇಜು ಆಡಳಿತ ಮಂಡಳಿಗಳು ಭದ್ರತೆಯನ್ನ ಮತ್ತೆ ಮುನ್ಸೂಚನೆಯಾಗಿ ಒಂದು ಎಚ್ಚರ ವಹಿಸುವಂತ ಕ್ರಮಗಳನ್ನ ಕೈಗೊಂಡಿದ್ರು. ಆದ್ರೆ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕು ಏನು ಪಟ್ಟಣ ಇದೆ, ಆ ಪಟ್ಟಣದ ಹೊರವಲಯದಲ್ಲಿ 4-5 ಬಾಲಕಿಯರ ಕಾಲೇಜ್ಗಳು ಇರುವಂತದ್ದು. ಆದ್ರೆ ಬಾಲಕಿಯರು 5-6 ಕಿಲೋಮೀಟರ್ ಏನು ಸಿಟಿಯಿಂದ ಕಾಲೇಜ್ಗೆ 5-6 ಕಿಲೋಮೀಟರ್ ನಡೆದುಕೊಂಡು ಹೋಗುವಂತ ಸಮಯದಲ್ಲಿ ಅದೇ ಒಂದು ಅದನ್ನೇ ಎನ್ಕೇಶ್ ಮಾಡ್ಕೊಳ್ಳುವಂತ ಕೆಲ ಯುವಕರು ಪುಡಾರಿಗಳು ಬೈಕಲ್ಲಿ ಅವ್ರನ್ನ ಹಿಂದೆ ಫಾಲೋ ಮಾಡುವಂತದ್ದು, ರೇಗಿಸುವಂತದ್ದು, ಚುಡಾಯಿಸುವಂತ ಕೆಲಸ ಮಾಡ್ತಿರುವಂತದ್ದು. ಈ 2-3 ಬಾರಿ ಈ ವಿಚಾರವಾಗಿ ಬಾಲಕಿಯರು ಮತ್ತು ವಿದ್ಯಾರ್ಥಿನಿಯರು ಶಾಲಾ ಆಡಳಿತ ಮಂಡಳಿಗೂ ಮತ್ತು ಪೊಲೀಸ್ ಇಲಾಖೆಗೂ ಒಂದು ದೂರು ಕೊಟ್ಟಿರುವಂತದ್ದು. ಈ ರೀತಿಯಾಗಿ ಯುವಕರು ನಮ್ಮನ್ನ ಚುಡಾಯಿಸ್ತಿದ್ದಾರೆ, ನೀವು ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ರು ಸಹ ಶಾಲಾ ಆಡಳಿತ ಮಂಡಳಿ ಪೊಲೀಸರು ಯಾವುದೇ ರೀತಿಯಂತ ಕ್ರಮ ಕೈಗೊಂಡಿಲ್ಲ. 2-3 ದಿನಗಳ ಹಿಂದಷ್ಟೇ ಏನು ಕಾಲೇಜು ಬಿಟ್ಟಂತ ಸಮಯದಲ್ಲಿ ಒಬ್ಬ ಯುವಕ ಬೈಕಿನಲ್ಲಿ ಆ ಯುವತಿಯರನ್ನು 2-3 ಕಿಲೋಮೀಟರ್ ಫಾಲೋ ಮಾಡ್ಕೊಂಡು ಹೋಗಿ ಚುಡಾಯಿಸುವಂತದ್ದು ಮತ್ತೆ ಹಿಂಸೆ ಒಂದು ಕಿರುಕುಳವನ್ನು ಕೊಡುವಂತ ಕೆಲಸ ಮಾಡಿರುವಂತದ್ದು. ಅದರಿಂದ ಬೇಸತ್ತಂತ ಕೆಲ ವಿದ್ಯಾರ್ಥಿನಿಯರು ಕಾಲೇಜಿಗೆ ಹೋಗೋದನ್ನೇ ಬಿಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಸಿಕ್ಕಿರುವಂತದ್ದು. ಒಟ್ಟಾರೆಯಾಗಿ ಶಾಲಾ ಆಡಳಿತ ಮಂಡಳಿ ಮತ್ತು ಪೊಲೀಸ್ ಇಲಾಖೆ ಕಾಲೇಜುಗಳು ಬಿಡುವಂತ ಸಮಯ ಮತ್ತು ಹೋಗುವಂತ ಶಾಲೆಗೆ ಹೋಗುವಂತ ಕಾಲೇಜಿಗೆ ಹೋಗುವಂತ ಸಮಯದಲ್ಲಿ ಪೊಲೀಸರು ಗಸ್ತು ತಿರುಗುವಂತ ಕೆಲಸ ಮಾಡಬೇಕು ಅಂತ ಸಾರ್ವಜನಿಕರು ಒತ್ತಾಯ ಮಾಡ್ತಿರುವಂತದ್ದು ಮತ್ತು ಶಾಲಾ ಆಡಳಿತ ಮಂಡಳಿ ಸಹ ಪೊಲೀಸ್ ಇಲಾಖೆ ದೂರು ಕೊಟ್ಟು ಒಂದು ಗಸ್ತು ತಿರುಗೋದಕ್ಕೆ ಮನವಿ ಮಾಡಬೇಕು ಅಂತ ಸಾರ್ವಜನಿಕರು ಹೇಳ್ತಿರುವಂತದ್ದು. ಮಧುಕರ್, ಥ್ಯಾಂಕ್ ಯು ವೆಂಕಟ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.